ದ್ವಿತೀಯ ಪಿಯುಸಿಯಲ್ಲಿ ಶಿಕ್ಷಣಶಾಸ್ತ್ರವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 2 ನೋಡಿ. ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಒಂದರ ಉತ್ತರಗಳನ್ನು ಈಗಾಗಲೇ ಮಾಡಿದ್ದೀವಿ. ಯಾರು ನೋಡಿಲ್ಲ ಅವರು ನೋಡಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಪೇಪರ್ 1 ಕೂಡ ನೋಡಿ. ಈಗ ಪೇಪರ್ 2 ನೋಡೋಣ. ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ನೋಡಿ, ವಿಭಾಗ ಎದಲ್ಲಿ ಎಲ್ಲ ಪ್ರಶ್ನೆಗಳು ಕಂಪಲ್ಸರಿಯಾಗಿರ್ತವೆ. ಇಲ್ಲಿ ಯಾವುದೇ ಚಾಯ್ಸು ಇರೋದಿಲ್ಲ. ತರ್ಕಬದ್ಧವಾದ ಮತ್ತು ಕ್ರಮಬದ್ಧವಾದ ಆಲೋಚನೆಯ ವಿಧಾನವನ್ನು ಡ್ಯಾಶ್ ಎನ್ನುವರು ಏನಂತ ಅಂತಾರೆ? ವಿವೇಚನೆ. ತರ್ಕಬದ್ಧವಾದ ಮತ್ತು ಕ್ರಮಬದ್ಧವಾದ ಆಲೋಚನೆ ವಿಧಾನವನ್ನು ವಿವೇಚನೆ ಅಂತ ಕರೀತಾರೆ. ಒಂದೇ ರೀತಿಯ ಬುದ್ಧಿಶಕ್ತಿ ಹೊಂದಿರುವ 8ನೇ ತರಗತಿಯ ಗೀತಾ ಮತ್ತು ರೂಪಾ ಇವರುಗಳು 1 ವರ್ಷ ಸಂಗೀತ ತರಬೇತಿ ಪಡೆಯುತ್ತಾರೆ. ನಂತರ ಗೀತಾ ಉತ್ತಮ ಸಂಗೀತಗಾರಳಾಗಿ ಸಫಲತೆ ಹೊಂದಿದರೆ ರೂಪಾ ವಿಫಲತೆ ಹೊಂದುವಳು. ಇಲ್ಲಿ ಗೀತಾ ಉತ್ತಮ ಸಂಗೀತಗಾರಳಾಗಲು ಸಹಾಯಕವಾದ ಸಾಮರ್ಥ್ಯ. ಯಾವುದು ಸಾಮರ್ಥ್ಯ ಅವಳಿಗೆ ಸಹಾಯಕ ಆಯಿತು? ನೋಡಿ, ಅದಕ್ಕೆ ನಾವೇನಂತೀವಿ? ಅಭಿಕ್ಷಮತೆ. ಅಭಿಕ್ಷಮತೆ ಅವಳಿಗೆ ಉತ್ತಮ ಸಂಗೀತಗಾರಳಾಗಲಿಕ್ಕೂ ಸಹಾಯಕವಾದ ಸಾಮರ್ಥ್ಯ. ಅಂದರೆ ಇಬ್ಬರು ಒಂದೇ ಓದಿರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ನೈಪುಣ್ಯತೆಯನ್ನು ತುಂಬ ಉತ್ತಮ ಬೇರೆಯವ್ರಿಗಿಂತ ಚೆನ್ನಾಗಿ ಸಾಧಿಸ್ತಾರೆ. ಆ ಒಂದು ಇದಕ್ಕೇನಂತಾರೆ? ಅಭಿಕ್ಷಮತೆ ಅಂತಾರೆ. ಡಿಸ್ಗ್ರಾಫಿಯಾ ದೌರ್ಬಲ್ಯವನ್ನು ಸೂಚಿಸುತ್ತದೆ. ಡಿಸ್ಗ್ರಾಫಿಯಾ ಅನ್ನೋದು ಬರವಣಿಗೆಯ ದೌರ್ಬಲ್ಯವನ್ನು ಸೂಚಿಸುತ್ತದೆ. ಡಿಸ್ಗ್ರಾಫಿಯಾ ಅನ್ನೋದು ಸಂಸ್ಥೆಯ ಉದ್ದೇಶಗಳನ್ನು ಸಾಧಿಸಲು ಸದಸ್ಯರನ್ನು ಒಗ್ಗೂಡಿಸುವ ಮತ್ತು ಸಮನ್ವಯತೆ ತರುವ ಪ್ರಕ್ರಿಯೆ. ಅದಕ್ಕೆ ಏನಂತಾರೆ? ಸಂಘಟನೆ. ಉತ್ತರ ಎ, ಸಂಘಟನೆ. ಒಬ್ಬ ವ್ಯಕ್ತಿಯು ಮತ್ತೊಬ್ಬನೊಂದಿಗೆ ತನ್ನ ವಿಚಾರಗಳನ್ನು ಭಾವನೆಗಳನ್ನು ವಿನಿಮಯ ಮಾಡಿಕೊಳ್ಳುವ ಪ್ರಕ್ರಿಯೆ. 5ನೇದು ಸಂವಹನ. ಒಬ್ಬ ವ್ಯಕ್ತಿಯು ಮತ್ತೊಬ್ಬನೊಂದಿಗೆ ತನ್ನ ವಿಚಾರಗಳನ್ನು ಭಾವನೆಗಳನ್ನು ವಿನಿಮಯ ಮಾಡಿಕೊಳ್ಳುವ ಪ್ರಕ್ರಿಯೆಗೆ ಸಂವಹನ ಅಂತ ಕರಿತೀವಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸೂಕ್ತ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ. ಆಕ್ರಮಣಕಾರಿ ರಕ್ಷಣಾ ತಂತ್ರಕ್ಕೆ ಸೂಕ್ತ ಉದಾಹರಣೆ. ನೋಡಿ, ಯಾವುದು ಸೂಕ್ತ ಉದಾಹರಣೆ? ಆತ್ಮ ನಿಂದನೆ. 6ನೇದು 6 ರಿಂದ 14 ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಸೂಚಿಸುವ ಭಾರತ ಸಂವಿಧಾನದ ವಿಧಿ. 45ನೇ ವಿಧಿ. ಭಾರತದಲ್ಲಿ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟವನ್ನು ಮೌಲ್ಯೀಕರಿಸುವ ಪರಿಷತ್ತು. AICTE. ಕಲಿಕೆಯನ್ನು ಸಮೃದ್ಧಗೊಳಿಸಲು ಬಹುಮಾಧ್ಯಮ ಅಂಗಗಳಿಂದ ವಿನ್ಯಾಸಗೊಳಿಸಿದ ವರ್ಗ ಕೋಣೆಯನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಏನಂತ ಕರಿತೀವಿ? ಸ್ಮಾರ್ಟ್ ಕ್ಲಾಸ್ ಅಂತ ಕರಿತೀವಿ. ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳ ಅಧ್ಯಯನ ಮತ್ತು ತನಿಖೆಯನ್ನು ಏನಂತಾರೆ? ಶೈಕ್ಷಣಿಕ ಸಂಶೋಧನೆ ಅಂತ ಕರಿತೀವಿ. ನೋಡಿ, ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮುಂದಿನದರಲ್ಲಿ. ದರ್ಜಾ ಮಾಪನ ಯಾವುದಕ್ಕೆ ಹೊಂದಿಕೆ ಆಗ್ತದೆ? ವಸ್ತುನಿಷ್ಠ ಪದ್ಧತಿ. ಅವಧಾನದ ಕೊರತೆ ಯಾರಿಗಿರ್ತದೆ? ಮಾನಸಿಕ ಸವಾಲುಗಳುಳ್ಳವರು. ಅವಧಾನದ ಕೊರತೆ ಅಂದರೆ ಯಾವ್ದ್ರ ಮೇಲೂ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ 8. ಸಂವಹನದಲ್ಲಿ ಸಂಕೇತ ವಿಘಟಕ ಯಾರು? ಗ್ರಾಹಕ. ಡಿ ಉತ್ತರ, ಗ್ರಾಹಕ. ಸ್ಪೀಕರ್. ನೋಡಿ, ಸ್ಪೀಕರ್ ಅನ್ನೋದು ನಿರ್ಗಮನಾಂಗ ಸಾಧನ. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಸ್ಪೀಕರ್ ಅಂತಂದರೆ ಗಣಕಯಂತ್ರ ಅಂದರೆ ಕಂಪ್ಯೂಟರ್ನಲ್ಲಿ ನಾವೇನು ಸ್ಪೀಕರ್ ಅದು ಯೂಸ್ ಮಾಡ್ತೀವಲ್ಲ, ಅದೊಂದು ನಿರ್ಗಮನಾಂಗ ಸಾಧನ. ಅದು ಬಿಟ್ಟು ಸ್ಪೀಕರ್ ಅಂದರೆ ನೀವು ಪೊಲಿಟಿಕಲ್ ಸೈನ್ಸ್ನಲ್ಲಿಯ ಸ್ಪೀಕರನ್ನು ಇಲ್ಲಿ ಇದು ಮಾಡ್ಕೋಬೇಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಸೃಜನಾತ್ಮಕ ಚಿಂತನೆಯ ಅರ್ಥ ಬರೆಯಿರಿ. ನೋಡಿ, ಸೃಜನಾತ್ಮಕ ಚಿಂತನೆಯ ಅರ್ಥ ಬರೆಯಿರಿ ಅಂತಂದಿದ್ದಾರೆ. ಸೃಜನಾತ್ಮಕ ಚಿಂತನೆ ಅಂತ ಎದಕ್ಕಂತೀವಿ? ಸಾಮಾನ್ಯವಾಗಿ ಹೊಸದಾಗಿ ಆಲೋಚನೆ ಮಾಡುವುದನ್ನು, ವಸ್ತುಗಳ ಅಥವಾ ವಿಚಾರಗಳ ನಡುವೆ ಹೊಸ ಸಂಬಂಧ ಕಾಣುವುದನ್ನು, ಸಾಮಾನ್ಯವಾಗಿ ಹೊಸದಾಗಿ ಆಲೋಚನೆ ಮಾಡುವುದನ್ನು, ವಸ್ತುಗಳ ಅಥವಾ ವಿಚಾರಗಳ ನಡುವೆ ಹೊಸ ಸಂಬಂಧ ಕಾಣುವುದನ್ನು ಸೃಜನಾತ್ಮಕ ಚಿಂತನೆ ಅಂತ ಕರಿತೀವಿ. ಇನ್ನು ಆಸಕ್ತಿಯ ಅರ್ಥವನ್ನು ತಿಳಿಸಿ ಎಂದಿದ್ದಾರೆ. ಆಸಕ್ತಿ ಅಂದ್ರೇನು? ಒಬ್ಬ ವ್ಯಕ್ತಿ ಒಂದು ವಸ್ತು ಅಥವಾ ಒಂದು ಚಟುವಟಿಕೆಯ ಕಡೆಗೆ ಗಮನ ಹರಿಸುವಂತೆ ಮಾಡುವ ಪ್ರೇರಕ ಶಕ್ತಿಯೇ ಆಸಕ್ತಿ. ನೀವು ಬರ್ಕೋಬಹುದು ಕೇಳ್ಕೊಂಡು. ಒಬ್ಬ ವ್ಯಕ್ತಿ ಒಂದು ವಸ್ತು ಅಥವಾ ಒಂದು ಚಟುವಟಿಕೆಯ ಕಡೆಗೆ ಗಮನ ಹರಿಸುವಂತೆ ಮಾಡುವ ಪ್ರೇರಕ ಶಕ್ತಿಯೇ ಆಸಕ್ತಿ. ಅದರಲ್ಲಿ ನನಗೆ ಅದರಲ್ಲಿ ಆಸಕ್ತಿ ಇದೆ, ಇದರಲ್ಲಿ ಆಸಕ್ತಿ ಇದೆ, ಅವನಿಗೆ ಅದರಲ್ಲಿ ಆಸಕ್ತಿ ಇದೆ ಅಂತೆಲ್ಲ ಹೇಳ್ತಿದೆ. ಅಂದರೆ ಏನೋ ಒಂದು ನಮಗೆ ಗಮನ ಸೆಳೀತಾ ಇರ್ತದೆ. ಆ ಒಂದು ಪ್ರೇರಕ ಶಕ್ತಿಯೇ ಆಸಕ್ತಿ ಅಂತ.
ಇನ್ನು ಪೂರ್ಣ ರೂಪ ಬರೆಯಿರಿ. NCTE, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ನೋಡಿ, ನಿಮ್ಮ ಪುಸ್ತಕದಲ್ಲಿ ಏನೇನು ಇಂಥ ಶಾರ್ಟ್ ಫಾರ್ಮ್ ಇದಾವಲ್ಲ, ಅವೇನು ಭಾಳಷ್ಟು ಇಲ್ಲ, ಅವುಗಳ ಕಡೆಗೆ ನೀವು ಗಮನ ಕೊಡಬೇಕು. ಯಾಕಂದರೆ ಯಾವುದನ್ನಾದರೂ ಕೇಳ್ತಾನೆ ಇರ್ತಾರೆ. NCTE ಅಂದರೆ ನ್ಯಾಷನಲ್, N ಅಂದರೆ ನ್ಯಾಷನಲ್, C ಅಂದರೆ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್, TE ಅಂದರೆ ಟೀಚರ್ ಎಜುಕೇಷನ್. ಕ್ರಿಯಾ ಸಂಶೋಧನೆಯನ್ನು ವ್ಯಾಖ್ಯಾನಿಸಿ. ಕ್ರಿಯಾ ಸಂಶೋಧನೆಯು ತತ್ಕ್ಷಣದ ಅನ್ವಯದತ್ತ ಕೇಂದ್ರೀಕೃತವಾಗಿದೆ. ಕ್ರಿಯಾ ಸಂಶೋಧನೆಯು ಬಂದ್ ಮಾಡಪ್ಪಿ. ಕ್ರಿಯಾ ಸಂಶೋಧನೆಯು ತತ್ಕ್ಷಣದ ಅನ್ವಯದತ್ತ ಕೇಂದ್ರೀಕೃತವಾಗಿದೆ. ತಾತ್ಕಾಲಿಕ ವಾತಾವರಣದಲ್ಲಿರುವ ನೈಜ ಸಮಸ್ಯೆಗಳ ಮೇಲೆ ಇದು ಮಹತ್ವ ಬೀರಿದೆ. ಸಂಶೋಧನೆಯು ಶಾಲಾ ಸಮಸ್ಯೆಗಳಿಗೆ ಸಂಬಂಧಿಸಿದ್ದಾಗಿದ್ದು, ಶಾಲಾ ಮಂಡಳಿಯ ನಿರ್ವಹಣೆಯ ಮೂಲಕ ಶಾಲಾ ವಿಭಾಗಗಳನ್ನು ಸುಧಾರಣೆಯನ್ನು ಮಾಡುವಂತಹದೇ ಕ್ರಿಯಾ ಸಂಶೋಧನೆ. ನೋಡಿ, ಬೇರೆ ಬೇರೆ ರೀತಿ ವ್ಯಾಖ್ಯಾನಿಸಿದ್ದಾರೆ. ನೀವು ನಿಮಗೆ ಅನುಕೂಲವಾದದ್ದನ್ನು ಇದನ್ನು ಮಾಡ್ಕೋಬಹುದು. ನೀವು ಕ್ರಿಯಾ ಸಂಶೋಧನೆಯು ತತ್ಕ್ಷಣದ ಅನ್ವಯದತ್ತ ಕೇಂದ್ರೀಕೃತವಾಗಿದೆ. ತಾತ್ಕಾಲಿಕ ವಾತಾವರಣದಲ್ಲಿರುವ ನೈಜ ಸಮಸ್ಯೆಗಳ ಮೇಲೆ ಇದು ಮಹತ್ವ ಬೀರಿದೆ. ಇನ್ನೊಂದು ವ್ಯಾಖ್ಯಾನ ಅಂದರೆ, ಸಂಶೋಧನೆಯು ಶಾಲಾ ಸಮಸ್ಯೆಗಳಿಗೆ ಸಂಬಂಧಿಸಿದ್ದಾಗಿದ್ದು, ಶಾಲಾ ಮಂಡಳಿಯ ನಿರ್ವಹಣೆಯ ಮೂಲಕ ಶಾಲಾ ವಿಭಾಗಗಳ ಸುಧಾರಣೆಯನ್ನು ಮಾಡುವಂತಹದೇ ಕ್ರಿಯಾ ಸಂಶೋಧನೆ. ಇನ್ನು ಕೊಟ್ಟಿರುವ ದತ್ತಾಂಶದಲ್ಲಿ ಬಹುಲಕವನ್ನು ಕಂಡುಹಿಡಿಯಿರಿ ಎಂದಿದ್ದಾರೆ. ನೋಡಿ, ತುಂಬ ಸುಲಭ. ಯಾವುದು ರಿಪಿಟೇಟಿವ್ ಆಗಿದೆ, ಯಾವುದು ಬಹಳಷ್ಟು ಸಾರಿ ಪುನರಾವರ್ತನೆಯಾಗಿದೆ, ಅದನ್ನೇ ನಾವು ಬಹುಲಕ ಅಂತ ಕರಿತೀವಿ. ಇಲ್ಲಿ ನೋಡಿ, 3 ಅನ್ನೋದು ಬಹಳಷ್ಟು ಸಾರಿ ಪುನರಾವರ್ತನೆಯಾಗಿದೆ, ಅಂದರೆ 3 ಸಾರಿ ಪುನರಾವರ್ತನೆಯಾಗಿದೆ. ಆದ ಕಾರಣ 3 ಬಹುಲಕ. ಅದನ್ನು ಯಾವುದರಿಂದ ಸೂಚಿಸ್ತೀವಿ? ಈ ರೀತಿ M0. ಇಲ್ಲಿ ಯಾವುದಿದೆ? 3 ಬಹುಲಕ. 3 ಬಹಳಷ್ಟು ಸಾರಿ ಬಂದಿದೆ. ಈ ಕೆಳಗಿನ ಯಾವುದಾದರೂ 10 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ. ಪ್ರತ್ಯಕ್ಷಾನುಭವದ 2 ಲಕ್ಷಣಗಳನ್ನು ಬರೆಯಿರಿ ಎಂದಿದ್ದಾರೆ. ಯಾವುದೇ 2 ಲಕ್ಷಣಗಳು ಪ್ರತ್ಯಕ್ಷಾನುಭವದ. ನೋಡಿ, ಪ್ರತ್ಯಕ್ಷಾನುಭವ ಅನ್ನೋದು ಪ್ರತಿಕ್ರಿಯೆಯ ಸಿದ್ಧತೆಯಾಗಿದೆ. ನೀವು ಬರ್ಕೋಬಹುದು, ಪ್ರತಿಕ್ರಿಯೆಯ ಸಿದ್ಧತೆಯಾಗಿದೆ. ಪ್ರತ್ಯಕ್ಷ ಅನುಭವವು ಒಂದು ಪ್ರಕ್ರಿಯೆಯಾಗಿದೆ. ಏನೇನಾಗಿದೆ? ಇದು ಪ್ರಕ್ರಿಯೆಯಾಗಿದೆ. ಪ್ರತ್ಯಕ್ಷ ಅನುಭವವು ಪ್ರಕ್ರಿಯೆಯಾಗಿದೆ, ಪ್ರತಿಕ್ರಿಯೆಯ ಸಿದ್ಧತೆಯಾಗಿದೆ, ಮಾಹಿತಿ ಸಂಗ್ರಹಿಸುತ್ತದೆ, ಸಂಘಟನೆಗೆ ಅವಕಾಶ ಕಲ್ಪಿಸುತ್ತದೆ. ನೋಡಿ, ಇವು ಪ್ರತ್ಯಕ್ಷ ಅನುಭವದ ಲಕ್ಷಣಗಳು. ಯಾವುದಾದ್ರೂ 2 ಬರೆದ್ರೆ ಸಾಕು. ಪ್ರತ್ಯಕ್ಷ ಅನುಭವ ಒಂದು ಪ್ರಕ್ರಿಯೆಯಾಗಿದೆ. ಈ ವರ್ಡ್ಸನ್ನೇ ನೆನಪಿಡಬೇಕು ನೀವು. ಇದೊಂದು ಪ್ರಕ್ರಿಯೆಯಾಗಿದೆ, ಮಾಹಿತಿ ಸಂಗ್ರಹಿಸುತ್ತದೆ, ಪ್ರತಿಕ್ರಿಯೆಯ ಸಿದ್ಧತೆಯಾಗಿದೆ, ಸಂಘಟನೆಗೆ ಅವಕಾಶ ಕಲ್ಪಿಸುತ್ತದೆ. ಇನ್ನು 10 ವರ್ಷದ ಒಂದು ಮಗುವಿನ ಮಾನಸಿಕ ವಯಸ್ಸು 11 ವರ್ಷಗಳಾಗಿದ್ದಲ್ಲಿ ಅವನ ಬುದ್ಧಿಲಬ್ಧವನ್ನು ಕಂಡುಹಿಡಿಯಿರಿ. ಬುದ್ಧಿಲಬ್ಧ ಅಂದರೆ IQ. ಇಲ್ಲಿ ನೋಡಿ, ದೈಹಿಕ ವಯಸ್ಸು ಎಷ್ಟು? 10 ವರ್ಷದ ಮಗು ಅಂತಂದರೆ ದೈಹಿಕ ವಯಸ್ಸು 10 ವರ್ಷ. ಮಾನಸಿಕ ವಯಸ್ಸು ಎಷ್ಟು? 11 ವರ್ಷ. ನೋಡಿ, ದೈಹಿಕ ವಯಸ್ಸು ಡಿವೈಡೆಡ್ ಬೈ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು. ನೋಡಿ, ಮೊದಲು ನಾವೇನು ಮಾಡಬೇಕು? ಮಾನಸಿಕ ವಯಸ್ಸು ಮೇಲೆ ಬರೀಬೇಕು, ಕೆಳಗಡೆ ದೈಹಿಕ ವಯಸ್ಸು ಇಂಟು 100. ಇಲ್ಲೇನಾಗ್ತದೆ? ಈ0 ಹೋಯಿತು. ಎಷ್ಟಾಯಿತು? 110. 110 ಅನ್ನೋದು ಬುದ್ಧಿಲಬ್ಧ, IQ. ಈಗ ಇವ್ರ ಸೂತ್ರ ಏನು? ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು 100. ಇಲ್ಲಿ ಮಾನಸಿಕ ವಯಸ್ಸು ಎಷ್ಟಿದೆ? 11 ಇದೆ. ದೈಹಿಕ ವಯಸ್ಸು 10 ಇದೆ. ಇಂಟು 100 ಅಂದರೆ ಏನಾಗ್ತದೆ? ನಮಗೆ 110 ಬರುತ್ತೆ. ನೋಡಿ, ಇದನ್ನು ಪ್ರತಿ ವರ್ಷನೂ ಕೇಳ್ತಾರೆ. ಇದನ್ನು ನೀವು ಸರಿಯಾಗಿ ಗಮನಿಸಬೇಕು. ಸಮಾಯೋಜನೆಗೆ ಯಾವುದೇ 2 ಅಡೆತಡೆಗಳನ್ನು ತಿಳಿಸಿ. ಸಮಾಯೋಜನೆಗೆ ನೋಡಿ, ಯಾವುದೇ 2 ಅಡೆತಡೆ ಅಂತ ಕೇಳಿದ್ದಾರೆ. ಒಂದು ಉದ್ವೇಗ. ಒಂದೊಂದೇ ವರ್ಡ್ ಇದಾವೆ, ನೆನ್ಪಿಟ್ಕೋಬೇಕು ನೀವು. ಉದ್ವೇಗ, ಟೆನ್ಷನ್. ಮತ್ತು ಮನೋವೈಫಲ್ಯ. ಏನಂತೀವಿ ಇಂಗ್ಲೀಷ್ನಲ್ಲಿ? ಫ್ರಸ್ಟ್ರೇಷನ್. ಭಾಳ ಫ್ರಸ್ಟ್ರೇಟ್ ಆಗಿದ್ದಾನವ ಅಂತ ಹೇಳ್ತೀವಿ. ಫ್ರಸ್ಟ್ರೇಷನ್. ಒಂದು ಟೆನ್ಷನ್, ಇನ್ನೊಂದು ಫ್ರಸ್ಟ್ರೇಷನ್. ಉದ್ವೇಗ, ಮನೋವೈಫಲ್ಯ, ಆಮೇಲೆ ಘರ್ಷಣೆ, ಕಾನ್ಫ್ಲಿಕ್ಟ್, ಆಮೇಲೆ ಸ್ಟ್ರೆಸ್, ಒತ್ತಡ. ಇವೆಲ್ಲ ಏನು? ಮಾನಸಿಕ. ಇವು ಸಮಾಯೋಜನೆಗೆ ಇರುವಂಥ 2
ಅಡೆತಡೆಗಳು. ಇವು 4 ಹೇಳಿದೆ ನಾನು ನಿಮಗೆ, ಯಾವುದಾದ್ರೂ 2 ಬರಿಬೋದು. ಉದ್ವೇಗ, ಮನೋವೈಫಲ್ಯ, ಘರ್ಷಣೆ, ಒತ್ತಡ. ಇನ್ನು ದೃಷ್ಟಿ ಸವಾಲುಗಳ ಮಕ್ಕಳಿಗೆ ಒದಗಿಸುವ 2 ಶೈಕ್ಷಣಿಕ ಕ್ರಮಗಳನ್ನು ಬರೆಯಿರಿ. ನೋಡಿ, ದೃಷ್ಟಿ ಸವಾಲುಗಳು ಉಳ್ಳವರಿಗೆ ಏನು ಮಾಡಬೇಕು? ಮೊದಲೇದ್ದು ವೈದ್ಯಕೀಯ ತಪಾಸಣೆ ಮಾಡಬೇಕು. ಯಾವುದಕ್ಕೆ ಆದರೂ ವೈದ್ಯಕೀಯ ತಪಾಸಣೆ, ಕನ್ನಡಕ, ಸಂಪರ್ಕ ಮಸೂರ, ಚಿಕ್ಕ ದೂರದರ್ಶಕ ಇತ್ಯಾದಿಗಳ ಬಳಕೆ. ನೋಡಿ, ಮೊದಲು ವೈದ್ಯಕೀಯ ತಪಾಸಣೆ ಮಾಡಿ ಅವರಿಗೆ ಸೂಕ್ತವಾದಂಥ ಕನ್ನಡಕ, ಸಂಪರ್ಕ ಮಸೂರ, ಚಿಕ್ಕ ದೂರದರ್ಶಕ ಇತ್ಯಾದಿಗಳನ್ನು ಬಳಸಿ ಅವರ ದೃಷ್ಟಿ ಸವಾಲುಳ್ಳ ಮಕ್ಕಳಿಗೆ ಸ್ವಲ್ಪ ಆದರೂ ಹೆಲ್ಪ್ ಆಗುವ ಹಾಗೆ ಮಾಡೋದು. ಮತ್ತು ತರಗತಿಯಲ್ಲಿ ಮುಂದಿನ ಆಸನದಲ್ಲಿ ಕೂಡಿಸುವುದು. ಯಾಕಂದರೆ ದೂರದಿಂದ ಅವರಿಗೆ ಕಾಣ್ತಾ ಇರೋದಿಲ್ಲ, ಆದ ಕಾರಣ ತರಗತಿಯಲ್ಲಿ ಮುಂದಿನ ಆಸನದಲ್ಲಿ ಕೂಡಿಸುವುದು ಮತ್ತು ಉತ್ತಮ ಬೆಳಕಿನ ವ್ಯವಸ್ಥೆ ಮಾಡುವುದು. ಯಾಕಂದರೆ ಮೊದಲೇ ಅವರಿಗೆ ದೃಷ್ಟಿಯ ಕೊರತೆ ಇರೋದ್ರಿಂದ ಉತ್ತಮ ಬೆಳಕಿನ ವ್ಯವಸ್ಥೆ ಮಾಡೋದು. ಬೆಳಕು ಸರಿಯಾಗಿರಲಿಲ್ಲ ಅಂದರೆ ಇನ್ನಷ್ಟು ಕಾಣೋದಿಲ್ಲ. ಇನ್ನು ಮಾನಸಿಕ ಸವಾಲುಗಳ ಮಕ್ಕಳ 2 ಶೈಕ್ಷಣಿಕ ವರ್ಗೀಕರಣ ಬರೆಯಿರಿ ಅಂದಿದ್ದಾರೆ. ನೋಡಿ, ಮಾನಸಿಕ ಸವಾಲುಗಳ ಮಕ್ಕಳ 2 ಶೈಕ್ಷಣಿಕ ವರ್ಗೀಕರಣ ಬರೆಯಿರಿ ಅಂತಂದರೆ ಏನೇನು ಶೈಕ್ಷಣಿಕ ವರ್ಗೀಕರಣ? ಒಂದನೇದ್ದು ಆಶ್ರಿತ ಅಥವಾ ತರಬೇತಿ ಅಸಾಧ್ಯ ಮಾನಸಿಕ ನ್ಯೂನತೆ ಉಳ್ಳವರು. ಅಂದರೆ ಇವರಿಗೆ ತರಬೇತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಮಾನಸಿಕ ನ್ಯೂನತೆ ಉಳ್ಳವರು ಒಂದನೇದ್ದು. ಎರಡನೇದು ತರಬೇತಿ ಪಡೆಯಬಲ್ಲ ಮಾನಸಿಕ ನ್ಯೂನತೆ ಉಳ್ಳವರು. ಅಂದರೆ ಏನಾದರೂ ಇವರಿಗೆ ತರಬೇತಿ ಕೊಟ್ಟರೆ ಸ್ವಲ್ಪ ಕಲ್ಕೋತಾರೆ ಅನ್ನುವಂಥ ಮಾನಸಿಕ ನ್ಯೂನತೆ ಉಳ್ಳವರು. ಇನ್ನೊಂದು ಮೂರನೇದೇನೆಂದರೆ ಶಿಕ್ಷಣಾರ್ಹ ಮಾನಸಿಕ ನ್ಯೂನತೆ ಉಳ್ಳವರು. ಸಾಕಷ್ಟು ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇವು ಮಾನಸಿಕ ಸವಾಲುಗಳ ಮಕ್ಕಳು. ಯಾವುದಾದ್ರೂ 2 ಬರೆದ್ರೆ ಸಾಕು ನೀವು. ಒಂದನೇದು ತರಬೇತಿ ಅಸಾಧ್ಯ ಮಾನಸಿಕ ನ್ಯೂನತೆ ಉಳ್ಳವರು, ಆಮೇಲೆ ತರಬೇತಿ ಪಡೆಯಬಲ್ಲ ಮಾನಸಿಕ ನ್ಯೂನತೆ ಉಳ್ಳವರು. ಇನ್ನು ನಿರ್ವಹಣೆ. ಶಿಕ್ಷಣ ಹಕ್ಕು ಕಾಯ್ದೆ 2009 ಪ್ರಕಾರ ಶಿಕ್ಷಕರ ಯಾವುದೇ 2 ಕರ್ತವ್ಯಗಳನ್ನು ಬರೆಯಿರಿ ಎಂದಿದ್ದಾರೆ. 22ನೇ ಪ್ರಶ್ನೆ ನೋಡಿ. ಒಂದನೇದು ನಿಯಮಿತವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹಾಜರಾಗಬೇಕು. ಯಾರು? ಶಿಕ್ಷಕರ ಕರ್ತವ್ಯ ಇವು 2009 ಪ್ರಕಾರ. ನಿಯಮಿತವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹಾಜರಾಗಬೇಕು. ನಿರ್ದಿಷ್ಟಪಡಿಸಿದ ಕಾಲಾವಧಿಯೊಳಗೆ ಇಡೀ ಪಠ್ಯ ವಿಷಯಗಳನ್ನು ಪೂರ್ಣಗೊಳಿಸಬೇಕು. ಅಂದರೆ ಯಾವ ಟೈಮ್ಗೆ, ಅಂದರೆ ಈ ಮಂತ್ನೊಳಗೆ ಇಷ್ಟು ಪೋರ್ಷನ್ ಮುಗಿಸ್ಬೇಕು ಅಂತ ಇರ್ತದೆ. ಈಗ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಎಲ್ಲ ಒಳ್ಳೆ ನೀಟಾಗಿ ಒಂದು ಟೈಮ್ ಟೇಬಲ್ನ ಕೊಟ್ಟಿರ್ತಾರೆ. ಈ ಪಾಠನ ಇಷ್ಟಕ್ಕೆ ಮುಗಿಸ್ಬೇಕು, ಈ ಪದ್ಯನ ಇಷ್ಟಕ್ಕೆ ಮುಗಿಸ್ಬೇಕು. ಈಗೆಲ್ಲ ಆ ರೀತಿ ಇಡೀ ಪಠ್ಯ ವಿಷಯವನ್ನು ಒಂದು ಕಾಲಾವಧಿಯೊಳಗೆ ಪೂರ್ಣಗೊಳಿಸಬೇಕು. ಮತ್ತು ಇನ್ನೂ ಒಂದು ಏನು ಹೇಳ್ಬೋದು ಅಂದರೆ ಪೋಷಕರು ಮತ್ತು ಪಾಲಕರೊಂದಿಗೆ ಒಂದು ಸಭೆ ನಡೆಸಿ ಸರಿಯಾದ ಮಾಹಿತಿಯನ್ನು ನೀಡುವುದು. ಅಂದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಹಾಗೆ ಮಾಹಿತಿಯನ್ನು ನೀಡೋದು. ಇದು ಶಿಕ್ಷಕರ ಕರ್ತವ್ಯಗಳು. ಯಾವುದಾದ್ರೂ 2 ಬರೆದ್ರೆ ಸಾಕು. ನಿರ್ವಹಣೆಯ ಯಾವುದಾದ್ರೂ 2 ಕಾರ್ಯಗಳನ್ನು ತಿಳಿಸಿ. ನಿರ್ವಹಣೆ ಯಾವುದಾದ್ರೂ 2 ಕಾರ್ಯ ಅಂದಿದ್ದಾರೆ ನೋಡಿ. ನಿರ್ವಹಣೆ ಕಾರ್ಯಗಳೇನೇನು? ಯೋಜನೆ, ಸಂಘಟನೆ. ಈಗ 2 ಬರೆದ್ರೆ ಸಾಕು ನೀವು. ಯೋಜನೆ, ಸಂಘಟನೆ ಏನೇನಿದಾವು? ಯೋಜನೆ, ಸಂಘಟನೆ, ಸಿಬ್ಬಂದಿ ವ್ಯವಸ್ಥೆ, ಮುಂದಾಳತ್ವ, ನಿಯಂತ್ರಣ. ಹೀಗೆ 5 ಇದ್ದಾವೆ. ಅದರಲ್ಲಿ 2 ಬರೆದ್ರೆ ಸಾಕು ನೀವು. ಯೋಜನೆ, ಸಂಘಟನೆ ಇಷ್ಟು ಬರೆದ್ರೆ ಸಾಕು. ಇನ್ನು 24ನೇದು ಮೌಖಿಕ ಸಂವಹನದ 2 ಪ್ರಕಾರಗಳನ್ನು ಹೆಸರಿಸಿ ಎಂದಿದ್ದಾರೆ ನೋಡಿ. ಸಂವಹನದ ಪ್ರಕಾರಗಳು: ಒಂದು ಮೌಖಿಕ ಸಂವಹನ, ಆಮೇಲೆ ಲಿಖಿತ ಸಂವಹನ. ಮೌಖಿಕ ಸಂವಹನ, ಲಿಖಿತ ಸಂವಹನ, ಅಶಾಬ್ದಿಕ ಸಂವಹನ. ಇನ್ನೊಂದು ಯಾವುದು? ಅಶಾಬ್ದಿಕ ಸಂವಹನ. ಮೌಖಿಕ ಸಂವಹನ, ಲಿಖಿತ ಸಂವಹನ, ಅಶಾಬ್ದಿಕ ಸಂವಹನ. 2 ಯಾವುದಾದ್ರೂ ಪ್ರಕಾರ ಹೇಳಿದ್ರು ಬರ್ತದೆ ನೀವು. ಇನ್ನು ಸಂವಹನದ 2 ಪ್ರಕಾರಗಳನ್ನು ಆಯ್ತೀಗ. ಮೌಖಿಕ ಸಂವಹನದ 2 ಗುಣಗಳನ್ನು ತಿಳಿಸಿ ಎಂದಿದ್ದಾರೆ. ಮೌಖಿಕ ಸಂವಹನದ ಮೆರಿಟ್ಸ್ ಏನು ಅಂತ. ಒಂದನೇದು ವೈಯಕ್ತಿಕವಾಗಿ ಪರಸ್ಪರರಲ್ಲಿ ಹತ್ತಿರದ ಸಂಬಂಧ ಇರುವುದರಿಂದ ಹೆಚ್ಚು ಪರಿಣಾಮಕಾರಿ. ಮೌಖಿಕ ಸಂವಹನದಲ್ಲಿ ಪರಸ್ಪರ ಇಬ್ಬರು ಮಾತಾಡೋರು ಹತ್ತಿರವಾಗಿರುವುದರಿಂದ ಇದು ಹೆಚ್ಚು ಪರಿಣಾಮಕಾರಿ. ಮತ್ತು ಎರಡನೇದು ಸುಲಭವಾಗಿ ಅರ್ಥೈಸಿಕೊಳ್ಳಬಹುದು ಮತ್ತು ಸಂದೇಹಗಳನ್ನು ಪರಿಹರಿಸಿಕೊಳ್ಳಬಹುದು. ಅಲ್ಲೇ ಮಾತಾಡುವಾಗ ಏನಾದರೂ ಅವರಿಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೊಮ್ಮೆ ಕೇಳಿ ತಮ್ಮ ಒಂದು ಸಂದೇಹವನ್ನು ಬಗೆಹರಿಸಿಕೊಳ್ಬಹುದು. ಗಣಕಯಂತ್ರದ ಯಾವುದೇ 2 ವಿಧಗಳನ್ನು ತಿಳಿಸಿ ಎಂದಿದ್ದಾರೆ ನೋಡಿ. ಗಣಕಯಂತ್ರದಲ್ಲಿ ವಿಧಗಳು ಅಂತಂದರೆ ಸೂಪರ್ ಕಂಪ್ಯೂಟರ್ಗಳು ನೋಡಿ. ಸೂಪರ್ ಕಂಪ್ಯೂಟರ್ಗಳು, ಮೇನ್ ಫ್ರೇಮ್ ಕಂಪ್ಯೂಟರ್ಗಳು, ಮತ್ತು ಮಿನಿ ಕಂಪ್ಯೂಟರ್ಗಳು ಮತ್ತು ಮೈಕ್ರೋ ಕಂಪ್ಯೂಟರ್ಗಳು ನೋಡಿ. ಇಷ್ಟು ಥರ ಗಣಕಯಂತ್ರದಲ್ಲಿ ಇದ್ದಾವೆ. ಒಂದು ಸೂಪರ್ ಕಂಪ್ಯೂಟರ್ಗಳು, ಮೇನ್ ಫ್ರೇಮ್ ಕಂಪ್ಯೂಟರ್ಗಳು, ಮಿನಿ ಕಂಪ್ಯೂಟರ್ಗಳು, ಮೈಕ್ರೋ ಕಂಪ್ಯೂಟರ್ಗಳು.
ಇನ್ನು ಇಮೇಲ್ನ 2 ಇತಿಮಿತಿಗಳನ್ನು ತಿಳಿಸಿ ಎಂದಿದ್ದಾರೆ. ಇಮೇಲ್ನ ಇತಿಮಿತಿ ಏನು? ಸ್ಪ್ಯಾಮ್ ಆಗ್ತಾ ಇದೆ. ಇಮೇಲ್ ಮೂಲಕ ಏನೇನೋ ಲಿಂಕ್ಗಳು ಬರ್ಬೋದು, ನಮಗೆ ನಮ್ಮ ದುಡ್ಡು ಅಥವಾ ಇದಾಗ್ಬೋದು, ಅದಕ್ಕೆ ಸ್ಪ್ಯಾಮ್ ಭಾಳ ಆಗ್ತದೆ. ಮತ್ತು ನಮ್ಮ ಮೊಬೈಲ್ನ ಹ್ಯಾಕ್ ಮಾಡ್ಬೋದು. ಹ್ಯಾಕಿಂಗ್, ಸ್ಪ್ಯಾಮ್, ಹ್ಯಾಕಿಂಗ್ ಮತ್ತು ವೈರಸ್. ಇಮೇಲ್ ಮೂಲಕ ವೈರಸ್ ಬರ್ಬೋದು. ಮತ್ತು ಅಂತರ್ಜಾಲ, ಇನ್ನೊಂದು ಇತಿಮಿತಿ ಅಂದರೆ ಇಮೇಲ್ ಕಳಿಸ್ಲಿಕ್ಕೆ ಇಂಟರ್ನೆಟ್ ಬೇಕೇ ಬೇಕು, ಅಂತರ್ಜಾಲ ಸೌಲಭ್ಯ ಬೇಕೇ ಬೇಕು. ಮತ್ತು ಈ ಇಮೇಲ್ನಲ್ಲಿ ತಪ್ಪು ವ್ಯಾಖ್ಯಾನ ಆಗೋ ಸಾಧ್ಯತೆ ಕೂಡ ಇರ್ತದೆ. ಶಿಕ್ಷಣದಲ್ಲಿ ಸಂಶೋಧನೆ ಯಾವುದೇ 2 ಪ್ರಾಮುಖ್ಯತೆ ಬರೆಯಿರಿ. ನೋಡಿ, ಸಂಶೋಧನೆಯಿಂದ ಏನಾಗ್ತದೆ? ಶಿಕ್ಷಣದ ಆಧಾರಗಳನ್ನು ಅದು ಬಲಪಡಿಸುತ್ತದೆ. ಹೊಸ ಸಿದ್ಧಾಂತಗಳನ್ನು ಮತ್ತು ಆಚರಣೆಗಳನ್ನು ಅನುಷ್ಠಾನಗೊಳಿಸಲು ಹಾಗೂ ಜ್ಞಾನವನ್ನು ಪರೀಕ್ಷಿಸಲು ಉಪಯುಕ್ತವಾಗಿದೆ. ನೋಡಿ, ಶಿಕ್ಷಣದಲ್ಲಿ ಸಂಶೋಧನೆ ಪ್ರಾಮುಖ್ಯತೆ ಅಂದರೆ ಶಿಕ್ಷಣದ ಆಧಾರಗಳನ್ನು ಬಲಪಡಿಸುತ್ತದೆ, ಹೊಸ ಸಿದ್ಧಾಂತಗಳನ್ನು ಮತ್ತು ಆಚರಣೆಗಳನ್ನು ಅನುಷ್ಠಾನಗೊಳಿಸಲು ಹಾಗೂ ಜ್ಞಾನವನ್ನು ಪರೀಕ್ಷಿಸಲು ಉಪಯುಕ್ತವಾಗಿದೆ. ಇನ್ನು ಪ್ರಾಕಲ್ಪನೆ ಅಂದ್ರೇನು? ಉದಾಹರಣೆ ಕೊಡಿ ಎಂದಿದ್ದಾರೆ. ಪ್ರಾಕಲ್ಪನೆ ಅಂದ್ರೇನು? ಸತ್ಯತೆಯನ್ನು ಪರೀಕ್ಷೆಗೆ ಒಳಪಡಿಸುವ ಒಂದು ಪ್ರಸ್ತಾವನೆಯಾಗಿದೆ. ಸತ್ಯತೆಯನ್ನು ಪರೀಕ್ಷೆಗೆ ಒಳಪಡಿಸುವಂತಹ ಒಂದು ಪ್ರಸ್ತಾವನೆಯಾಗಿದೆ. ನೋಡಿ, ಇವೆಲ್ಲ ವರ್ಡ್ಸನ್ನು ಕರೆಕ್ಟಾಗಿ ಬರೆದು ನಿಮ್ಗೆ ಮಾರ್ಕ್ಸ್ ಸಿಗ್ತವೆ. ಪ್ರಾಕಲ್ಪನೆ ಅಂದರೆ ಸತ್ಯತೆಯನ್ನು ಪರೀಕ್ಷೆಗೆ ಒಳಪಡಿಸುವ ಒಂದು ಪ್ರಸ್ತಾವನೆಯಾಗಿದೆ. ಉದಾಹರಣೆಗೆ, ಎಲ್ಲ ಶಿಕ್ಷಕರು ತಮ್ಮ ಬೋಧನೆಯಲ್ಲಿ ಇಂಗ್ಲಿಷ್ ಭಾಷೆಯನ್ನು ಬಳಸಿದರೆ ವಿದ್ಯಾರ್ಥಿಗಳಲ್ಲಿ ಇಂಗ್ಲಿಷ್ ಭಾಷಾ ಬೆಳವಣಿಗೆ ಸುಲಭವಾಗುತ್ತದೆ. ಅಂದರೆ ಎಲ್ಲರೂ ಇಂಗ್ಲೀಷ್ನಲ್ಲಿ ಬೋಧಿಸಲಿಕ್ಕೆ ಪ್ರಾರಂಭ ಮಾಡಿದರೆ ಅವರಲ್ಲಿ ಇಂಗ್ಲಿಷ್ ಭಾಷಾ ಬೆಳವಣಿಗೆ ಸುಲಭವಾಗಿ ಆಗ್ತದೆ ಅಂತ. ಇನ್ನು ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ 10-12 ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ. ನೋಡಿ, ಇಲ್ಲಿ ಸಾಕಷ್ಟು ಚಾಯ್ಸ್ ಇದೆ ನಿಮಗೆ. ಭಾವರೂಪಣದ ಪ್ರಕ್ರಿಯೆಯನ್ನು ಚಿತ್ರಸಹಿತ ವಿವರಿಸಿರಿ. ಸಾಂಪ್ರದಾಯಿಕ ಮತ್ತು ಸಂಯೋಜನಾ ಶಿಕ್ಷಣದ ಮಾರ್ಗಗಳಿಗೆ ಇರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಮಕ್ಕಳ ಹಕ್ಕುಗಳ ಮಹತ್ವ ಬರೆಯಿರಿ. ಶಿಕ್ಷಣದ ಮೇಲೆ ಜಾಗತೀಕರಣದ ನಕಾರಾತ್ಮಕ ಪರಿಣಾಮಗಳನ್ನು ವಿವರಿಸಿರಿ. ಡೇನಿಯಲ್ ಕಟ್ಟೆಯವರ ನಿರ್ವಹಣೆ ಕೌಶಲ್ಯಗಳನ್ನು ಚಿತ್ರಸಹಿತ ನಿರೂಪಿಸಿರಿ. ಸಂಪೂರ್ಣ ಗುಣಮಟ್ಟ ನಿರ್ವಹಣೆ ಆಧಾರ ಸ್ತಂಭಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಪರಿಣಾಮಕಾರಿ ಸಂವಹನದ ಭೌತಿಕ ಅಡೆತಡೆಗಳನ್ನು ವಿವರಿಸಿರಿ. ಆಧುನಿಕ ಜಗತ್ತಿನಲ್ಲಿ ಅಂತರ್ಜಾಲ ಸೇವೆ ಹೇಗೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ವಿಶದೀಕರಿಸಿ ಎಂದಿದ್ದಾರೆ. ಈ ಕೆಳಗಿನ ಕೋಷ್ಟಕದಲ್ಲಿರುವ ದತ್ತಾಂಶಗಳಿಗೆ ಕಂಬ ನಕ್ಷೆಯನ್ನು ರಚಿಸಿ. ಕಡಲೆ ಬೀಜದಲ್ಲಿರುವ ಪ್ರೋಟೀನ್ ಪ್ರಮಾಣವು ಅಕ್ಕಿಗಿಂತ ಎಷ್ಟು ಶೇಕಡಾವಾರು ಹೆಚ್ಚಾಗಿದೆ ಇದನ್ನು ತಿಳಿಸಿ ಎಂದಿದ್ದಾರೆ. ಈ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಪ್ರತಿಯೊಂದಕ್ಕೆ 25-30 ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ. ನೋಡಿ, ಇಲ್ಲಿ ನಿಮಗೆ 3 ಪ್ರಶ್ನೆಗಳನ್ನು ಕೇಳಲಾಗಿದೆ. ಒಂದೇ ಒಂದು ಪ್ರಶ್ನೆಗೆ ನೀವು ಉತ್ತರಿಸಿದರೂ ಕೂಡ ಸಾಕು. ಇನ್ನು ಈ ವಿಭಾಗ ಅಂತ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗಿರುತ್ತೆ. ಇದೇ ರೀತಿ 3ನೇ ಪತ್ರಿಕೆಯನ್ನು ಕೂಡ ನೋಡೋಣ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಮತ್ತು ನಿಮಗೆ ಬೇರೆ ಯಾವುದೇ ವಿಷಯದ ಬಗ್ಗೆ ಬೇಕಾಗಿದ್ದರೆ ಅದನ್ನು ಕೂಡ ಕಾಮೆಂಟ್ನಲ್ಲಿ ತಿಳಿಸಿ. ಅದರ ಬಗ್ಗೆ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತೆ ಭೇಟಿಯಾಗೋಣ.